ಬಂಧುಗಳೇ, ಮೊನ್ನೆ ನಡೆದಂತ ಸೆಮಿಫೈನಲ್ ಮ್ಯಾಚ್ ಅಲ್ಲಿ 4 ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳನ್ನ ದೊಡ್ಡ ಅಂತರದಲ್ಲಿ ನಾವು ಗೆದ್ದಿದ್ದೀವಿ. ಸೆಮಿಫೈನಲ್ ಅಲ್ಲಿ ಕಾಂಗ್ರೆಸ್ ಸೋತು ಸುಣ್ಣ ಆಗಿದೆ. ಫೈನಲ್ಗೆ ಯಾರು ಬರ್ತಾರೆ ಇನ್ನೂ ನಮ್ಗೆ ಗೊತ್ತಿಲ್ಲ. ನಾವಂತೂ ಫೈನಲ್ ರೀಚ್ ಔಟ್ ಇದ್ದೀವಿ. INDA ನಲ್ಲಿ ಫೈನಲ್ಗೆ ಯಾರು ಬರಬೇಕು ಅಂತ ನಿತೀಶ್ ಕುಮಾರ್ ಅನ್ನೋರು ಹೊರಟಿದ್ರು. ಅವರು ಯುದ್ಧದಲ್ಲಿ ಶಸ್ತ್ರಗಳನ್ನ ಕೆಳಗಡೆ ಇಟ್ಟು ನಮ್ಮ ಜೊತೆ ಬಂದ್ಬಿಟ್ಟಿದ್ದಾರೆ. ಈಗಾಗಲೇ ಇನ್ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಒಂದು ರೀತಿ INDA ದಿಕ್ಕು ಕಾಣದ ರೀತಿಯಾಗಿ ನಾಯಕತ್ವ ಇಲ್ಲದೆ ಯಾರು ನಾಯಕರು ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಮ್ಯಾಚ್ ಫಿಕ್ಸ್ ಆಗಿದೆ, ಡೇಟು ಫಿಕ್ಸ್ ಆಗಿದೆ, ಪ್ಲೇಯರ್ಸು ಫಿಕ್ಸ್ ಆಗಿದೆ, ಮತ್ತೆ ಸಾರ್ವಜನಿಕರು ಫಿಕ್ಸ್ ಆಗಿದ್ದಾರೆ. ನಮ್ ಕ್ಯಾಪ್ಟನ್ ನರೇಂದ್ರ ಮೋದಿ ಫಿಕ್ಸ್. ಜನರ ಭಾವನೆ ಮುಖಾಂತರ, ದೇಶದ ಭಾವನೆ ಮುಖಾಂತರ ಅವ್ರ ಕ್ಯಾಪ್ಟನ್ ಇನ್ನೂ ಫಿಕ್ಸ್ ಆಗಿಲ್ಲ. ನನಗನ್ಸುತ್ತೆ ಅದು ಫಿಕ್ಸ್ ಆಗಕ್ ಮುಂಚೆನೆ ಮ್ಯಾಚ್ ಮುಗಿದೋಗ್ತೈತೆ. ಮ್ಯಾಚ್ ಅಲ್ಲಿ ಅವ್ರು ಸೋತು ಸುಣ್ಣ ಆಗ್ತಾರೆ ಅಂತ ಕಾಣ್ತಾ ಇದೆ. ಆ ತರದ ವಾತಾವರಣ ನಾವು ನೋಡ್ತಾ ಇದ್ದೀರಿ. ಕರ್ನಾಟಕದಲ್ಲಂತೂ ಕೂಡ ನಮಗೆ ಒಳ್ಳೆ ವಾತಾವರಣ ಇದೆ. ಬಂದಂತ 10 ತಿಂಗಳಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, 10 ತಿಂಗಳಲ್ಲಿ 10 ತಪ್ಪುಗಳನ್ನ, 10 ಭ್ರಷ್ಟಾಚಾರಗಳನ್ನ, ಸಮಾಜ ದ್ರೋಹಿಯಾದಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ಮಂಡ್ಯದಲ್ಲಿರ್ತಕ್ಕಂಥ ಹನುಮಧ್ವಜವನ್ನ ಇಳಿಸೋ ಮುಖಾಂತರ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ಹಳೆ ಕೇಸು, ರಾಮ ಜನ್ಮಭೂಮಿಯ ಕೇಸ್ಗಳನ್ನ ಮತ್ತೆ 24 ವರ್ಷ ಆದಮೇಲೆ ಕೇಸ್ ಹಾಕೋ ಮುಖಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿದ್ದಾರೆ. ಅದೇ ರೀತಿ ವಿಧಾನಸಭೆ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಒಳಗಡೆ ಬಂದ್ರು ಅವರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಪ್ರೂವ್ ಆಗಿರೋದು ಕೂಡ ಪೊಲೀಸ್ ತನಿಖೆಯಲ್ಲಿ ಬಂದಿದೆ. ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ರಾಜ್ಯಸಭಾ ಸದಸ್ಯರೇ ಅವ್ರನ್ನ ಕರ್ಕೊಂಡ್ಬಂದಿರೋದು ಕೂಡ ಪ್ರೂವ್ ಆಗಿದೆ. ಅದಾದ್ಮೇಲೆ ಕಾಂಗ್ರೆಸ್ ಬಂದ ಮೇಲೆ ಯಾವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದೆಯೋ ಆ ಸಂದರ್ಭದಲ್ಲಿ ಭಯೋತ್ಪಾದಕರ ಚಟುವಟಿಕೆ ಜಾಸ್ತಿ ಆಗ್ತಾ ಇದೆ. ಎಲ್ಲ ಕಡೆ ಭಯೋತ್ಪಾದನಾ ಚಟುವಟಿಕೆಗೆ ಒಂದು ಕಮ್ಮಕ್ಕು ಕೊಡೋ ರೀತಿಯಾಗಿ ಕಾಂಗ್ರೆಸ್ ನಡವಳಿಕೆಗಳನ್ನ ನಾವು ನೋಡ್ತಾ ಇದ್ದೀರಿ. ಜನ ಇದನ್ನು ಗಮನಿಸ್ತಾ ಇದ್ದಾರೆ.